ಅದು ನೀನೇನು ಹೇಳ್ಬೇಡ, ನಾನೆಲ್ಲ ಕೇಳಿಸ್ಕೊಂಡೆ. ನಮ್ಮಿಂದ ತಪ್ಪಾಗಿದೆ ಕಣೆ. ಬಾ ವಸುಂಧರಾ ಆಂಟಿ ಮನೆಗೆ ಹೋಗೋಣ, ಕ್ಷಮಿಸಿ ಅಂತ ಕೇಳ್ಕೊಳ್ಳೋಣ. ನಾನು ನಿನ್ ಜೊತೆಲಿರ್ತೀನಿ. ತಗ್ಗಿ ಬಗ್ಗಿ ನಡೆಯೋದ್ರಿಂದ ನಮ್ ವ್ಯಕ್ತಿತ್ವ ಇನ್ನೂ ದೊಡ್ಡದಾಗತ್ತೆ ಕಣೆ. ಸಾರಿ ಸಿಂಧು. ನಾನ್ ಯಾಕೆ ಸಾರಿ ಕೇಳ್ಬೇಕು ಅಕ್ಕ? ನಿನ್ ತಂಗಿ ಮಾಡ್ದೇ ಇರೋ ತಪ್ಪಿಗೆ ಸಾರಿ ಕೇಳಿದ್ರೆ ನಿನಗ್ ಅವಮಾನ ಅನ್ಸಲ್ವಾ? ನನಗಂತೂ ನನ್ನ ಅಕ್ಕ ಮಾಡ್ದೇ ಇರೋ ತಪ್ಪಿಗೆ ಸಾರಿ ಕೇಳಿದ್ರೆ ಅವಮಾನ ಅನ್ಸುತ್ತೆ. ಸ್ವಲ್ಪನಾದ್ರೂ ಸೆಲ್ಫ್ ರೆಸ್ಪೆಕ್ಟ್ ಇರ್ಬೇಕು ಅಕ್ಕ. ಮನೆಯವ್ರ ಮುಂದೆ ಎಂತ ಸ್ವಾಭಿಮಾನಮ್ಮ. ಏ ಹೋಗಪ್ಪ. ಸಿಂಧು, ಹಲೋ. ನೀವು ಮಾಡಿದ್ ಸರಿನಾ? ನನ್ನ ಅಣ್ಣನ್ ರಿಜಿಸ್ಟರ್ ಮ್ಯಾರೇಜ್ಗೆ ನನ್ಗೆ ಗೊತ್ತಿಲ್ಲದೆ ವಿಟ್ನೆಸ್ ಆಗಿ ಕರ್ಕೊಂಡು ಹೋಗಿದ್ದೀರಾ? ನಿಜ, ಆದ್ರೆ ಮೊದ್ಲು ನನ್ ಮಾತ್ ಸ್ಟಾಪ್ ಇಟ್. ಇನ್ನು ನಿಮ್ ಮಾತ್ನ ನಾನು ಕೇಳ್ಬೇಕಾ? ನಿಮ್ ಬಗ್ಗೆ ನೀವೇನ್ ಅನ್ಕೊಂಡಿದೀರಾ? ಏನ್ ಮಾಡಿದ್ರು ಎಲ್ಲ ಸರಿ ಅಂತಾನ? ನನ್ ಗಮನಕ್ಕೆ ತರದೆ ನನ್ನ ಇನ್ವಾಲ್ವ್ ಮಾಡಕ್ ಹೊರಟಿದಿರಲ್ವಾ? ಐ ಯು ಮ್ಯಾಡ್? ಪ್ಲೀಸ್ ಲೆಟ್ ಮಿ ಎಕ್ಸ್ಪ್ಲೇನ್. ಸತ್ಯ ಹೇಳ್ಬೇಕು ಅಂದ್ರೆ ಈ ರಿಜಿಸ್ಟರ್ ಮ್ಯಾರೇಜ್ ಅಲ್ಲಿ ನಿಮ್ಮನ್ನ ಬಳಸ್ಕೊಳ್ಳೋ ಐಡಿಯಾ ಇರ್ಲೇ ಇಲ್ಲ. ದಯವಿಟ್ಟು ಸ್ವಲ್ಪ ನೆನ್ಪ್ ಮಾಡ್ಕೊಳ್ಳಿ. ನಾನ್ ನಿಮ್ ಹತ್ರ ಬಂದು ಕೇಳಿದ್ದು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಸಕ್ಕೆ ಯಾರಾದ್ರೂ ಗೊತ್ತಾ ಅಂತ ಅಲ್ವಾ? ಹಾಗೆ ಯಾರ್ ಮದ್ವೆ ಅಂತಾನು ನಾನು ಕೇಳಿದೆ. ನೀವು ನೆನ್ಪ್ ಮಾಡ್ಕೊಳ್ಳಿ. ಎಸ್ ಕೇಳಿದ್ರಿ, ಆದ್ರೆ ಇದು ನಿಮ್ ಅಣ್ಣನ್ ಮದ್ವೆ ಅಂತ ಹೇಳೋ ಪರಿಸ್ಥಿತಿಲಿ ನಾನು ಇರ್ಲಿಲ್ಲ. ಅದಕ್ಕೆ ನನ್ ಫ್ರೆಂಡ್ ಮದ್ವೆ ಅಂತ ಸುಳ್ಳು ಹೇಳ್ದೆ. ಆಗ ತಾವೇ ಹಾಸ್ಪಿಟಲ್ ಅಲ್ಲಿ ಇದ್ದು ನನಗ್ ಬೋರ್ ಆಗ್ತಾ ಇದೆ, ಈ ರಿಜಿಸ್ಟರ್ ಮ್ಯಾರೇಜ್ಗೆ ವಿಟ್ನೆಸ್ ಆಗೋದಕ್ಕೆ ನನ್ನನ್ನು ಕರ್ಕೊಂಡು ಹೋಗಿ ಅಂತ ಹೇಳಿದ್ದು ನೀವೇ ತಾನೇ? ಅಂದ್ರೆ ನೀವು ಮಾಡಿದ್ ಸರಿ ಅಂತಾನಾ? ನಾನ್ ಅನ್ಕೊಂಡ್ ಹಾಗೆ ರಿಜಿಸ್ಟರ್ ಮ್ಯಾರೇಜ್ ಆಗೇ ಇಲ್ವಲ್ಲ. ಬಿಡಿ, ಯಾಕ್ ಮತ್ ಕೂಗಾಡ್ತಿದ್ದೀರಾ? ಅಕಸ್ಮಾತ್ ನಡ್ದೋಗಿದ್ರೆ ಆಗ? ನಡ್ದ್ ಹೋಗಿದ್ರೆ ಏನ್ ತಪ್ಪಾಗ್ತಿತ್ತು? ನಾನು ಯಾರ್ಯಾರಿಗೋ ಮದ್ವೆ ಮಾಡ್ಸಕ್ ಹೋಗಿದ್ದಲ್ಲ. ಮುಂದೆ ಮದ್ವೆ ಆಗ್ಬೇಕಾಗಿರೋ ಅಥರ್ವ ಭವಾನಿ ಮದ್ವೆನ ರಿಜಿಸ್ಟರ್ ಮಾಡ್ಸಕ್ ಹೋಗಿದ್ದು. ಇದ್ರಲ್ಲಿ ಏನ್ ತಪ್ಪಿದೆ? ಡೋಂಟ್ ಟಾಕ್ ರಬಿಶ್. ಮನೇಲಿ ದೊಡ್ಡವರೆಲ್ಲ ಒಪ್ಪಿದ ಮೇಲೂ ರಿಜಿಸ್ಟರ್ ಮ್ಯಾರೇಜ್ ಮಾಡೋ ಅವಶ್ಯಕತೆ ಏನಿತ್ತು? ನಿಮ್ ಮನ್ಸಿಗೆ ಬಂದಂಗೆಲ್ಲ ಮಾಡಕ್ಕೆ ಇದೇನ್ ಮಕ್ಳಾಟನ? ಮದುವೆ ಇದು. ಒಬ್ಬೊಬ್ರಿಗೆ ಒಂದೊಂದ್ ಕಲ್ಪನೆ ಇರುತ್ತೆ, ಅದು ಹಾಗೆ ನಡಿಬೇಕು. ನಿಮ್ ಇಷ್ಟ ಬಂದಂಗಲ್ಲ. ಈ ಮದ್ವೆನ ರಿಜಿಸ್ಟರ್ ಮಾಡ್ಸೋದು ತುಂಬಾ ಅವಶ್ಯಕತೆ ಇತ್ತು. ಯಾಕೆ ಏನು ಅಂತ ನಿಮಗ್ ನಾನ್ ಕ್ಲಾರಿಫಿಕೇಶನ್ ಕೊಡೋ ಅವಶ್ಯಕತೆ ಇಲ್ಲ. ನಾನು ಹೇಳ್ತಿರೋ ಹಲೋ 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 ಛೇ. ಸಿರಿ, ಕಾಲ್ HR ಡಿಪಾರ್ಟ್ಮೆಂಟ್. ಸಿಂಧು, ನೀನ್ ತಪ್ಪ ಮೇಲೆ ತಪ್ಪು ಮಾಡ್ತಿದ್ಯಾ. ಇದೆಲ್ಲ ಖಂಡಿತವಾಗ್ಲೂ ಒಳ್ಳೇದಲ್ಲ ಕಣೆ. ಅಷ್ಟ್ ಹೇಳಿದ್ರು ಅರ್ಥ ಆಗಿಲ್ಲ ಅಂದ್ರೆ ಇನ್ನೇನ್ ಮಾಡ್ಲಿ ಅಕ್ಕ ನಾನು? ಅದಕ್ಕೆ ಕಿರ್ಚಾಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಸಮಾಧಾನವಾಗಿ ಮಾತಾಡಿದ್ರೆ ತಾನೆ ಎಲ್ರಿಗೂ ಅರ್ಥ ಆಗೋದು. ನೋಡೆ ಅಕ್ಕ, ನಾನ್ ಯಾವ ತಪ್ಪು ಮಾಡಿಲ್ಲ. ಇದನ್ನ ಅವ್ರು ಅರ್ಥ ಮಾಡ್ಕೊಂಡ್ರೆ ಓಕೆ, ಇಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಸಿಂಧು, ಏನು? ಯಾಕೋ ಏನಾಯ್ತೋ? ಇಷ್ಟ್ ಗಾಬರಿ ಆಗಿದ್ಯಾ? ಕೆಲಸದಿಂದ ಕಿಕ್ ಔಟ್ ಮಾಡಿದ್ರು ನನ್ನ. ಯಾರು? ವಸುಂಧರಾ ಮೇಡಮ? ಅಲ್ಲ, ವಿರಾಟ್ ಸರ್. ನಿನ್ ಮೇಲೆ ಇರೋ ಕೋಪನ ನನ್ ಮೇಲೆ ಹಾಕಿದಾರೆ. ನನ್ ವಿಷಯಕ್ ನಿನ್ ಮೇಲೆ ಯಾಕೋ ಸಿಟ್ ಮಾಡ್ಕೋತಾನೆ? ಏನ್ ಹೇಳ್ದ? ಯಾಕೆ ಹೇಳ್ದ? ಅದೆಲ್ಲ ಯಾಕೆ? ಒಟ್ನಲ್ಲಿ ಕೆಲ್ಸ ಹೋಯ್ತು ಅಷ್ಟೇ. ನೋಡು, ನೀನ್ ಅನ್ಕೊಂಡಿದ್ ಸಣ್ಣ ವಿಷಯದಿಂದ ಎಷ್ಟೆಲ್ಲ ನಡೀತಾ ಇದೆ ಅಂತ. ಸಾರಿ ರಾಕೇಶ, ವಿರಾಟ್ ಹಿಂಗ್ ರಿವೆಂಜ್ ತಗೋತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನೇನು ತಲೆ ಕೆಡಿಸ್ಕೋಬೇಡ. ನಿನ್ ಕೆಲ್ಸ ಹೋಗೋದಕ್ ನಾನ್ ಬಿಡಲ್ಲ. ನಾನ್ ವಿರಾಟ್ ಹತ್ರ ಮಾತಾಡಿ ಮತ್ತೆ ನಿನ್ನ ಕೆಲ್ಸಕ್ ತಗೊಳ್ಳೋ ಹಾಗೆ ಮಾಡ್ತೀನಿ. ನೀನ್ ಧೈರ್ಯವಾಗಿರು. ಬೇಡ ಬಿಡು. ಯಾಕೋ ಕೆಲ್ಸ ಬೇಡ್ವಾ? ಕೆಲ್ಸ ಬೇಕು ನಿಜ, ಆದ್ರೆ
ನಿಂಗೆ ಭವಾನಿ ಹೇಗೆ ಮುಖ್ಯನೋ ಹಾಗೆ ನನಗೂ ನನ್ನ ಕೆಲ್ಸಕ್ಕಿಂತ ಹೆಚ್ಚಾಗಿ ನಿನ್ನ ಫ್ರೆಂಡ್ಶಿಪ್ ಮುಖ್ಯ, ನಿನ್ನ ಸ್ವಾಭಿಮಾನ ಮುಖ್ಯ. ನಾನು ಏನು ಬೇಕಾದರೂ ಸಹಿಸ್ಕೊತೀನಿ, ಆದರೆ ನೀನು ನನಗೋಸ್ಕರ ಬೇರೆಯವ್ರ ಮುಂದೆ ತಲೆ ತಗ್ಸೋದು ನಂಗೆ ಇಷ್ಟ ಆಗಲ್ಲ. ಥ್ಯಾಂಕ್ ಯು ರಾಕೇಶ, ಥ್ಯಾಂಕ್ ಯು ಸೋ ಮಚ್. ನಿನ್ ಥರ ಫ್ರೆಂಡು ಯಾವ ಹುಡುಗಿಗೂ ಸಿಗಲ್ಲ. ನಿನ್ನ ಫ್ರೆಂಡ್ ಆಗಿ ಪಡಿಯಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ವಸುಂಧ್ರಾ, ಇಷ್ಟೊತ್ತಲ್ಲೂ ಆಫೀಸ್ ಕೆಲ್ಸನಾ? ಹಾಗೇನಿಲ್ಲಮ್ಮ. ಮತ್ತೇನ್ ಮಾಡ್ತಾ ಇದೀಯಾ? ಸುಮ್ನೆ ನಾಮಕವಾಸ್ತೆ ಲ್ಯಾಪ್ಟಾಪ್ ಮುಂದೆ ಕೂತಿದ್ದೆ. ಆದ್ರೆ ನನ್ ಮನ್ಸು ಬೇರೆ ಎಲ್ಲೋ ಇದೆ. ಯಾಕೋ ಮನ್ಸಿಗೆ ವಿಚಿತ್ರವಾದ ಸಂಕಟ, ಏನೋ ಅಸಮಾಧಾನ, ಯಾರ ಮೇಲೋ ಸಿಟ್ಟು, ಯಾರ ಮೇಲೋ ಬೇಸರ. ಯಾಕೋ ನೆಮ್ಮದಿನೇ ಇಲ್ಲ ಅನ್ನಿಸ್ತಾ ಇದೆ. ಅಥರ್ವನ್ ಮನ್ಸಿಗೆ ಯಾವಾಗ ಭವಾನಿ ಹೊಕ್ಲೋ ಅಲ್ಲಿಗೆ ನಿನ್ ಸಮಾಧಾನಕ್ಕೆ ಬೆಂಕಿ ಬಿತ್ತು, ನೆಮ್ಮದಿ ಹಾಳಾಯ್ತು ಅಲ್ವಾ? ಯೋಚನೆ ಮಾಡ್ಬೇಡ, ನಿನ್ ತಮ್ಮ ಇಶಾನಿನ ಒಪ್ಪಿಸ್ತಾನೆ. ಅಷ್ಟು ಸಾಲಲ್ಲಮ್ಮ, ಜೊತೆಗೆ ಇಲ್ಲಿ ಎಲ್ಲ ಬರಿದಾಗ್ಬೇಕು. ಎಷ್ಟೇ ಹುಡುಕಿದ್ರೂ ಒಂದು ಕಾಳ್ ಸಹ ಸಿಗ್ಬಾರ್ದು. ಅಂದ್ರೆ ಅಥರ್ವ ಅಮೆರಿಕಕ್ಕೆ ಹೋಗಿದ್ದಾನೆ. ನಾನೇ ಅವನ್ನ ಸಾಗ್ ಹಾಕಿದ್ದೀನಿ. ಆದ್ರೆ ಅವನು ಅಲ್ಲಿಂದ ಬರೋದಕ್ಕೆ ಮೊದಲು ಇಲ್ಲಿ ಎಲ್ಲ ಕೆಲ್ಸನೂ ಮುಗಿಸ್ಬೇಕು. ಇಲ್ಲ ಅಂದ್ರೆ ಆ ಸಿಂಧು ಪಟ್ಟಕ್ ಹತ್ತಿ ಎಲ್ಲ ನಂದೇ ಅನ್ಬಿಡ್ತಾಳೆ. ಅದಕ್ಕೆ ಅವ್ರನ್ನೆಲ್ಲ ಇಲ್ಲ ಅನ್ನಿಸ್ಬೇಕು. ವಸುಂಧ್ರಾ, ಗಾಬರಿ ಆಗ್ಬೇಡ ಅಮ್ಮ. ಅವ್ರನ್ನ ಇಲ್ಲ ಅನ್ಸೋದು ಅಂದ್ರೆ ಅವ್ರನ್ನ ನಿರ್ಗತಿಕರಾಗಿ ಮಾಡೋದು ಅಂತ ಅರ್ಥ. ಧ್ವನಿ ಇದ್ರೆ ತಾನೇ ಕೂಗಾಡೋದು. ಆ ಧ್ವನಿನ ಗಂಟ್ಲಲ್ಲೇ ಅಡಗಿಸ್ಬಿಟ್ರೆ ಹೇಳೋಕೆ ಹೆಸರಿಲ್ದಿರೋ ಹಾಗೆ ಮಾಡ್ಬೇಕು. ಬದುಕಿದ್ರೆ ಸಾಕು ಈ ಬಡಜೀವ ಅಂತ ತತ್ತರಿಸ್ಬೇಕು. ಅದು ನನ್ನ ಪ್ಲಾನ್. ನೀ ಹೇಳೋದೇನೋ ಸರಿ ಇದೆ ಕಣೆ, ಆದ್ರೆ ಇದನ್ನ ಹೇಗ್ ಮಾಡ್ತೀಯಾ? ನಾನ್ ಮೌನವಾಗಿದ್ರು ನನ್ನ ತಲೆನಲ್ಲಿ ನೂರಾರು ಯೋಚನೆಗಳು ತನ್ನ ಅಸ್ತಿತ್ವನ ಉಳಿಸ್ಕೊಳ್ಳೋದಕ್ಕೆ ದಾರಿ ಹುಡುಕ್ತಾನೇ ಇದೆ. ಒಂದು ರೀತಿನಲ್ಲಿ ಅದು ಸಿಕ್ಕಿದೆ ಕೂಡ. ಹೌದಾ? ಏನೇ ಅದು? ಒಂದು ಮನೆಯಲ್ಲಿ ಸಂತೋಷ ಇದ್ರೆ ತಾನೇ ಮಿಕ್ಕ ಎಲ್ಲಾ ವಿಷಯಗಳು ನಡೆಯೋದು. ಹೌದು. ನಾನವ್ರ ಸಂತೋಷನ ಕಿತ್ಕೊಂಡ್ಬಿಟ್ರೆ ಹೇಗೆ? ಸಿಂಪಲ್. ಒಂದು ಮನೆ ಬೀಳಿಸ್ಬೇಕು ಅಂದ್ರೆ ಎಲ್ಲಾ ಕಂಬನೂ ಬೀಳಿಸ್ಬೇಕು ಅಂತಿಲ್ಲ. ಒಂದೇ ಒಂದು ಕಂಬ, ಆಧಾರ ಸ್ತಂಭ ಅಂತ ಇರುತ್ತೆ ನೋಡು, ಅದನ್ನ ಒಂದ್ ಸ್ವಲ್ಪ ಅಲ್ಲಾಡ್ಸಿದ್ರು ಸಾಕು, ಇಡೀ ಮನೆ ತಸಕ್ಕಂತ ಬಿದ್ದು ಹೋಗುತ್ತೆ. ಯಾವುದೇ ಆಧಾರ ಸ್ತಂಭ? ಇನ್ಯಾವುದು? ಅದೇ ಆ ಟೀಚರ್ ಅಮ್ಮ. ಟೀಚರ್ ಅಮ್ಮನ? ಎಸ್. ಮೊದಲು ಅವಳ ನೆಮ್ಮದಿನ ಕಿತ್ಕೋತೀನಿ, ಆಮೇಲೆ ಅವಳ ಸಂತೋಷನ್ ಕಿತ್ಕೋತೀನಿ, ಅದಾದ್ಮೇಲೆ ಅವಳ ಅವಕಾಶನೂ ಕಿತ್ಕೋತೀನಿ. ಎಲ್ಲಾದ್ರಲ್ಲೂ ಅವಳನ್ನೇ ಟಾರ್ಗೆಟ್ ಮಾಡಿ ವಿಲವಿಲ ಅಂತ ಒದ್ದಾಡ್ಬೇಕು, ಹಾಗ್ ಮಾಡ್ತೀನಿ. ಅದಾದ್ಮೇಲೆ ಅವರು ಬೀದಿಗೆ ಬಂದ ಹಾಗೆ ಲೆಕ್ಕ. ಅವಳು ಬೀದಿಗೆ ಬಂದ್ರೆ ಇಡೀ ಫ್ಯಾಮಿಲಿ ಬೀದಿಗೆ ಬಂದ ಹಾಗೆ ಲೆಕ್ಕ. ಇಡೀ ಫ್ಯಾಮಿಲಿ ಬೀದಿಗೆ ಬಂದ್ರೆ ಅವ್ರ ಸರ್ವನಾಶ ಆಗೋದು ಗ್ಯಾರಂಟಿ.
ಅದೆಲ್ಲ ಸರಿ, ಅದನ್ ಹೇಗ್ ಮಾಡ್ತೀಯಾ? ದ ಮಾಸ್ಟರ್ ಪ್ಲಾನ್ ಇಸ್ ರೆಡಿ. ಹಾಗೆ ನೋಡ್ತಾ ಇರು, ಮುಂದೆ ಏನಾಗತ್ತೆ ಅಂತ ನಿನಗೆ ಗೊತ್ತಾಗತ್ತೆ.